ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂತ ಹೇಳಿ ನೋಡುವ ಬನ್ನಿ. ಇವತ್ತು ನಮ್ಮ ಮನೆಗೆ 2 ಗೋಲ್ಡ್ ಫಿಶ್ ತಂದಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವಿಲ್ಲಿ ಏನು ನೋಡ್ತಿದ್ದೀರಲ್ವಾ, ಇದರಲ್ಲಿರೋ ಮೀನನ್ನ ನಾವು ಸಾಫ್ಟ್ ಡ್ರಿಂಕ್ಸ್ ಕುಡಿಯೋ ಗ್ಲಾಸಸ್ಸಲ್ಲಿ ಈ ಮೀನನ್ನ ಸಾಕಿದ್ದೀವಿ. ಎಂತ ಹೇಳೋದು, ನಾರ್ಮಲ್ ಆಗಿ ಜ್ಯೂಸಸ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಗ್ಲಾಸಸ್ ಬರುತ್ತೆ. ಅದರಲ್ಲಿ ದೊಡ್ಡ ಸೈಜ್ ಗ್ಲಾಸಸ್ನ ನಾನಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಈ 2 ಮೀನುಗಳನ್ನ ಬೇರೆ ಬೇರೆಯಾಗಿ ಹಾಕೊಂಡಿದ್ದೀನಿ. ಈ ಗ್ಲಾಸಸ್ಸಲ್ಲಿ ಸಾಕಿರೋ 2 ಮೀನು ಬೇರೆ ಬೇರೆ ಜಾತಿಯ ಮೀನಾಗಿದೆ. ಇದು ಯಾವ ಜಾತಿ ಅಂತ ನನಗೂ ಗೊತ್ತಿಲ್ಲ. ಹಾಗೆ ಈ ಮೀನು ಈ ಗ್ಲಾಸಲ್ಲಿ 1 ವರ್ಷದಿಂದ ಬದುಕ್ತಾ ಇದೆ. ಹಾಗೆ ಈ ಮೀನಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಂದ್ರೆ ಇದರಲ್ಲಿ ಇರೋ ಒಂದು ಮೀನಿಗೆ ಸ್ವಲ್ಪ ರೆಕ್ಕೆಗಳು ಸ್ವಲ್ಪ ದೊಡ್ಡದಾಗಿದೆ. ಅದರಿಂದ ಸ್ವಲ್ಪ ಅದಕ್ಕೆ ಈಜಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಆಗಿರೋ ಜಾರ್ ತಂದಿದ್ದೀವಿ. ಸೊ ಅದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ, ಆವಾಗಲೇ ತೋರಿಸಿದ್ದಲ್ಲ ಗೋಲ್ಡ್ ಫಿಶ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ನೋಡೋಕ್ಕೇನೆ ಒಂಥರ ಖುಷಿಯಾಗುತ್ತೆ ಅದ್ರದ್ದು ಆಟ ಎಲ್ಲ ನೋಡುವಾಗ. ಇನ್ನೊಂದು ಹೇಳ್ಬೇಕಂದ್ರೆ, ಮೀನನ್ನ ಮನೇಲಿ ಸಾಕೋದು ಒಳ್ಳೇದು ಅಂತ ಹೇಳ್ತಾರೆ. ಅದು ನಿಜಾನೇ. ಅದು ನೀರಲ್ಲೇ ಓಡಾಡ್ತಿದ್ರೆ ಅಥವಾ ಅದ್ರ ಚಲನೆಯಿಂದ ನೆಗೆಟಿವ್ ಎನರ್ಜಿ ಕಮ್ಮಿಯಾಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳೋ ಒಂದು ನಂಬಿಕೆ. ಇವಾಗ ಹೊಸ ಮೀನಿಗೆ ಅಂತ ಹೇಳ್ಬಿಟ್ಟು ಒಂದು ಮಿನಿ ಎಕ್ವೇರಿಯಂ ತಂದಿದ್ದೀವಿ. ಹೇಗಿದೆ ಅಂತ ಹೇಳ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡಿ ನೋಡುವ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅನ್ಬಾಕ್ಸಿಂಗ್ ಮಾಡ್ತಿರೋದನ್ನ ನೋಡ್ತಾ ನೋಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಬಾಕ್ಸಲ್ಲಿ ಇದನ್ನ ಮಿನಿ ಎಕ್ವೇರಿಯಂ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದರಲ್ಲಿ ಯಾವ ಥರ ಇರುತ್ತೆ ಎಕ್ವೇರಿಯಂ ಅಂತ ಹೇಳ್ಬಿಟ್ಟು ನೋಡುವ. ಇನ್ನೊಂದು ಹೇಳಬೇಕಂದ್ರೆ ಇದನ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ತಗೊಂಡಿರೋದು. ಇದು ತುಂಬ ಸಣ್ಣ ಎಕ್ವೇರಿಯಂ. ಬಾಕ್ಸಲ್ಲಿ ಮೆನ್ಷನ್ ಮಾಡಿರೋ ಥರ ಇದು ಮಿನಿ ಎಕ್ವೇರಿಯಂ. ಇದ್ರದ್ದು ಕಾಸ್ಟ್ ಅರೌಂಡ್ 450 ಇರ್ಬೋದೇನೋ. ಹಾಗೆ ಈ ಮಿನಿ ಎಕ್ವೇರಿಯಂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಇದು ಗ್ಲಾಸ್ದಲ್ಲ, ಫೈಬರ್ದು. ಇದನ್ನ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳಿ ಆ ಬಾಕ್ಸಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಎಕ್ವೇರಿಯಂ ಅಕಸ್ಮಾತ್ ಕೈ ಜಾರಿ ಬಿದ್ದರೆ ಗ್ಲಾಸ್ ಚೂರು ಚೂರು ಆಗುತ್ತಲ್ವಾ, ಆ ರೀತಿ ಒಡೆದೋಗಲ್ಲ. ಇವಾಗ ಸೆಕೆಂಡ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡುವ. ನಾನು ಹೇಳ್ದೆ ಅಲ್ವಾ, 1 ಇಯರಿಂದ ಗ್ಲಾಸಸ್ಸಲ್ಲಿ ಮೀನುಗಳು ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಮೀನು ದೊಡ್ಡದಾಗಿದೆ. ಅದಕ್ಕೋಸ್ಕರ ನಮಗೆ ಜಾರ್ ಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಗ್ಲಾಸ್ದು ಜಾರ್. ಇದು ಬಿದ್ದರೆ ಚೂರು ಚೂರು ಆಗುತ್ತೆ. ಸೊ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಮೀನನ್ನ ಮನೇಲಿ ಸಾಕೋದು ವಾಸ್ತು ಬಲವನ್ನ ಹೆಚ್ಚಿಸುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಮನೆಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದರೆ ಆ ದೃಷ್ಟಿಯನ್ನ ನಿವಾರಣೆ ಮಾಡುವಂಥ ಸಾಮರ್ಥ್ಯ ಈ ಮೀನಿಗಿದೆ. ಅದರಿಂದ ವಾಸ್ತುಗೃಹದಲ್ಲಿ ಮೀನನ್ನು ಸಾಕಬೇಕು ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ವಿಷ್ಣುದೇವ ಮತ್ಸ್ಯ ಅವತಾರವನ್ನ ತಾಳಿದ್ದಾರೆ. ಅಂದ್ರೆ ಮೀನಿನ ಅವತಾರವನ್ನ ತಾಳಿದ್ದಾರೆ. ಇದು ಒಂದು ಕಾರಣ ಇರ್ಬೋದೇನೋ ವಾಸ್ತುಗೃಹದಲ್ಲಿ ಮೀನ್ ಸಾಕಕ್ಕೆ. ಇದಕ್ಕೆ ನಾನು ಶುದ್ಧವಾಗಿರೋ ಬಾವಿ ನೀರನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ 1/2 ಲೀಟರ್ ನೀರನ್ನ ಹಾಕೊಂಡಿದ್ದೀನಿ. ಏನ್ ತೊಂದರೆ ಇಲ್ಲ. ಈ ಮೀನುಗಳು ಬಾವಿ ನೀರಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಫಿಲ್ಟರ್ ವಾಟರೇ ಹಾಕಬೇಕು ಅಂತೇನೂ ಇಲ್ಲ. ಇಲ್ಲಿ ಪ್ಯಾಕೆಟಲ್ಲಿರೋ ಹೊಸ ಮೀನು ಮತ್ತೆ ನೀರನ್ನ ಮಿನಿ ಎಕ್ವೇರಿಯಂಗೆ ಸುರಿತಾ ಇದ್ದೀನಿ. ಇದಕ್ಕೆ ಇವಾಗ ಯಾವ ರೀತಿ ಫುಡ್ ಹಾಕಬೇಕು, ಹೇಗಿರುತ್ತೆ ಫುಡ್ ಅಂತ ಹೇಳ್ಬಿಟ್ಟು ನೋಡುವ. ಈ ಮೀನಿಗೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಬಾಟ್ಲಲ್ಲಿ ಫಿಶ್ ಫುಡ್ಡನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡುವ. ಈ ರೀತಿ ಮೀನುಗಳನ್ನು ಸಾಕುವಾಗ ಅದರದ್ದೇ ಆದ ಫುಡ್ ಶಾಪಲ್ಲೇ ಅವೈಲೇಬಲ್ ಇರುತ್ತೆ. ಅದೇ ಫುಡ್ನ ಹಾಕಿ ಈ ಮೀನುಗಳನ್ನು ಸಾಕಬೇಕಾಗುತ್ತೆ. ನೋಡಿ, ಈ ಫುಡ್ ನೋಡೋಕ್ಕೆ ಈ ರೀತಿ ಇದೆ. ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಮಿಕ್ಸ್ ಆಗಿರೋ ಒಂದು ಕಾಳು ಥರ ಇದೆ. ನೋಡಿ, ನಾನು ಇದಕ್ಕೆ ಇವಾಗ 6 ಕಾಳನ್ನು ಹಾಕೊಳ್ತಾ ಇದ್ದೀನಿ. 6 ಕಾಳಿಗಿಂತ ಜಾಸ್ತಿ ಹಾಕ್ತಾ ಇಲ್ಲ. ಜಾಸ್ತಿ ಹಾಕೋದ್ರಿಂದ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇರಲ್ಲ. ಆವಾಗ ಡೈಜೆಸ್ಟೇ ಆಗಿಲ್ಲ ಅಂದರೆ ಏನಾಗುತ್ತೆ, ಮೀನು ಬೇಗ ಸಾಯೋ ಚಾನ್ಸಸ್ ಇರುತ್ತೆ. ಈ ಮೀನಿಗೆ ದಿನಕ್ಕೆ ಒಂದೇ ಸತಿ ಫುಡ್ಡನ್ನು ಹಾಕಬೇಕಾಗುತ್ತೆ. ಗಡಿ ಗಡಿ ಫುಡ್ಡನ್ನು ಹಾಕಬಾರ್ದು. ಹಾಗೆ ಈ ಮೀನ್ದು ನೀರನ್ನ ವಾರಕ್ಕೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ಸೆಕೆಂಡ್ ಫಿಶ್ ಬೌಲ್ಗೆ ಹಳೆ ಮೀನನ್ನ ಹಾಕಬೇಕಾಗುತ್ತೆ. ಅದಕ್ಕೆ ಇವಾಗ ಶುದ್ಧವಾಗಿರೋ ಬಾವಿ ನೀರನ್ನ ಹಾಕೊಳ್ತೀನಿ. ಬಾವಿ ನೀರನ್ನ ನಾನಿಲ್ಲಿ 1 ಲೀಟ್ರ್ ಜೊತೆಗೆ ಪ್ಲಸ್ 1/2 ಲೀಟರ್ನ ಹಾಕೊಳ್ತಾ ಇದ್ದೀನಿ. ನಾನು ಬಿಫೋರ್ ಹೇಳ್ದಂಗೆ 1 ಇಯರಿಂದ ಒಂದು ಗ್ಲಾಸಲ್ಲಿ ಮೀನು ಬೆಳೀತಾ ಇದೆ ಅಂತ ಹೇಳಿದೆ ಅಲ್ವಾ, ಅದು ಸ್ವಲ್ಪ ದೊಡ್ಡದಾಗಿದೆ. ಆ ಮೀನನ್ನು ಇವಾಗ ಫಿಶ್ ಬೌಲ್ಗೆ ಹಾಕುವ.
ಇವಾಗ ಈ ಮೀನಿಗೆ ಫುಡ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡುವ. ಬಿಫೋರ್ ಹಾಕಿರೋ ಮೀನ್ಗೆ ಫುಡ್ಡೇ ಬೇರೆ ತರ, ಈ ಮೀನ್ಗೆ ಹಾಕೋ ಫುಡ್ಡೇ ಬೇರೆ ತರ. ಈ ಮೀನ್ಗೆ ನಾನು 6 ಕಾಳನ್ನ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಫುಡ್ ಅನ್ನ ಹಾಕ್ತಾ ಇಲ್ಲ. ದಿನಕ್ಕೆ ಒಂದೇ ಬಾರಿ ಇದಕ್ಕೆ ಫುಡ್ ಅನ್ನ ಹಾಕೋದು. ಹಾಗೆ ವಾರಕ್ಕೆ ಒಂದ್ಸತಿ ಇದ್ರ ನೀರನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಇವಾಗ ಸಣ್ಣ ಗ್ಲಾಸಲ್ಲಿ ಬೆಳೀತಾ ಇದೆ ಅಲ್ವಾ ಮೀನು, ಅದಕ್ಕೆ ಸಹ ನಾನು ಸೇಮ್ ಫುಡ್ಡೇ ಹಾಕ್ತಾ ಇದ್ದೀನಿ. ಈ ಮೀನನ್ನ ಈ ಗ್ಲಾಸಲ್ಲಿ ಹೇಗೆ ಬೆಳೆಸ್ತೀನಿ ಅಂದ್ರೆ, ದಿನಕ್ಕೆ 6 ಕಾಳನ್ನ ಹಾಕ್ತೀನಿ. ವಾರಕ್ಕೊಂದ್ಸತಿ ನೀರನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಫಿಲ್ಟರ್ ವಾಟರ್ನ ಬಳಸ್ತಾ ಇಲ್ಲ. ಶುದ್ಧವಾದ ಬಾವಿ ನೀರಲ್ಲಿ ಬೆಳೀತಾ ಇರೋ ಮೀನಿದು. ಇದಕ್ಕಿವಾಗ 1 ಇಯರ್ ಕಂಪ್ಲೀಟ್ ಆಗಿದೆ. ಕೆಲವರಿಗೆ ಆಶ್ಚರ್ಯ ಆಗಿರ್ಬೋದೇನೋ, ಆ ಸಣ್ಣ ಗ್ಲಾಸಲ್ಲಿ ಆ ಪುಟ್ಟ ಮೀನು ಬೆಳೀತಾ ಅಂತ ಹೇಳಿ. ಬಟ್ ನನಗೂ ಅದೇ ಡೌಟ್ ಇತ್ತು. ಆದ್ರೆ ಆ ಮೀನು ಅದರಲ್ಲಿ ಚೆನ್ನಾಗಿ ಬೆಳೀತು ಮಾತ್ರ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಈ ಸಣ್ಣ ಗ್ಲಾಸಲ್ಲಿ ಮೀನನ್ನ ಬೆಳೆಸ್ಬೋದು, ಆದ್ರೆ ಗ್ಲಾಸ್ನ ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ. ಇನ್ನೊಂದು ಹೇಳ್ಬೇಕಂದ್ರೆ, ಒಂದೇ ಜಾತಿಯ ಮೀನನ್ನ ಒಂದೇ ಎಕ್ವೇರಿಯಂ ಅಲ್ಲಿ ಬೆಳೆಸೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಬೇರೆ ಬೇರೆ ಜಾತಿಯ ಮೀನನ್ನ ಒಂದೇ ಎಕ್ವೇರಿಯಂ ಅಲ್ಲಿ ಹಾಕಿ ಸಾಕೋದ್ರಿಂದ ಅದು ಫೈಟ್ ಮಾಡ್ಕೊಂಡು ಸಾಯೋ ಚಾನ್ಸಸ್ ಇರುತ್ತೆ.